ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿ ತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ದಿನನಿತ್ಯ ಮನೆಯಲ್ಲಿ ಜಗಳ ಜಾಸ್ತಿ ಆಗ್ತಾಯಿದೆ, ಕಿರಿಕಿರಿ ಜಾಸ್ತಿ ಆಗ್ತಾಯಿದೆ. ಏನು ಮಾಡಿದ್ರು ಜಗಳ ಅನ್ನೋದು ಕಡಿಮೆನೇ ಆಗ್ತಾ ಇಲ್ಲ ಅಂತ ಅನ್ನೋರು ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾವುದೇ ರೀತಿ ಜಗಳ ಇರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಮಕ್ಕಳು ತಾಯಿ ಮಕ್ಕಳ ಜೊತೆ ಜಗಳ ಇರ್ಬೋದು, ಅಕ್ಕ ತಂಗಿದಿರ ಜೊತೆ ಜಗಳ ಇರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ನಿಮಗೆ ಜಗಳ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ನಿಮಗೆ ಜಗಳ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೇ ನಿಮ್ಮ ಜೊತೆನೇ ಇದ್ದು ನಿಮ್ಮ ಅಕ್ಕ ತಂಗಿದಿರು ನಿಮ್ಮ ಜೊತೆನೇ ಇದ್ಕೊಂಡು ನಿಮಗೆ ಎರಡನ್ನ ದ್ರೋಹ ಮಾಡ್ತಾ ಇರ್ಬೋದು, ಅಣ್ಣ ತಮ್ಮಂದರು ಜಗಳ ಆಡ್ತಾ ಇರ್ಬೋದು, ಅಥವಾ ಸ್ನೇಹಿತೆಯರು ಜಗಳ ಆಡ್ತಾ ಇರ್ಬೋದು. ಒಟ್ಟಿನಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಮ್ಮ ಮನೇಲಿ ಪ್ರತಿದಿನ ಜಗಳ ಆಗ್ತಾನೇ ಇದೆ. ಏನೇ ಮಾಡಿದ್ರು ಕಡಿಮೆ ಆಗ್ತಿಲ್ಲ ಅಂತ ಅಂದ್ಕೊಳ್ತಾ ಇರೋರು, ಅಂಥ ಮನೇಲಿ ಆ ಥರದ ಪರಿಸ್ಥಿತಿ ಇರೋರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಮಾಡ್ಕೊಂಡಿದ್ದೆ ಆದರೆ ದಿನ ಕ್ರಮೇಣ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಜಗಳ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಸದಸ್ಯರುಗಳ ಜೊತೆ, ನಿಮ್ಮ ಮನೇಲಿ ಯಾರು ಇರ್ತೀರೋ ಅಂಥವ್ರ ಜೊತೆ ಎಲ್ಲರ ಜೊತೆನೂ ನೀವು ಖುಷಿಯಾಗಿ ಇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಇದನ್ನು ನೀವು ಮಾಡಬೇಕಾಗಿರೋದು, ನೀವು ಯಾವತ್ತಾದರೂ ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನೀವು ಮಂಗಳವಾರ ಮತ್ತು ಶುಕ್ರವಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ನೀವು ಬೇಕಾಗಿರೋದು ಏನಪ್ಪ ಅಂತ ಅಂದರೆ, ನೋಡಿ, ಒಂದು ಕೊಬ್ಬರಿ ಬಾಟ್ಲನ್ನ ನೀವು ತೊಗೊಬೇಕಾಗುತ್ತೆ. ಅಂದರೆ ನೋಡಿ, ಈ ರೀತಿ ನೀವು ಕೊಬ್ಬರಿನ ತೊಗೊಂಡು ಅದಕ್ಕೆ ಸ್ವಲ್ಪ ನೀವು ಹೋಲ್ ಮಾಡಿಬಿಟ್ಟು ಅದ್ರದ್ದು ಒಳಗಡೆಗೆ ನೀವು ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಈಗ ಕೊಬ್ಬರಿ ಇವಾಗಿದೆಯಲ್ಲ, ಆ ಕೊಬ್ಬರಿ ಒಳಗಡೆಗೆ ನೀವು ನೋಡಿ ಈ ಬೆಲ್ಲ ಇದೆಯಲ್ಲ, ಒಂದು ಸ್ವಲ್ಪ ನೀವು ಬೆಲ್ಲನ ತೊಗೊಬೇಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲನ ತೊಗೊಂಡು ನೀವು ಇದ್ರ ಒಳಗಡೆಗೆ ನೀವು ಈ ರೀತಿ ಇಕ್ಬೇಕಾಗುತ್ತೆ. ಇಕ್ಕಿದ ನಂತರ ಏನು ಮಾಡಬೇಕು ಅಂತ ಅಂದರೆ, ನೋಡಿ, ಇಲ್ಲಿ ಶನಿಗೆ ಸಂಬಂಧಪಟ್ಟಂಥ ಶಮಿ ಎಲೆಗಳು ಅಂದರೆ ಬನ್ನಿ ಮರದ ಎಲೆಗಳನ್ನ ನೀವು ಇದ್ರ ಒಳಗಡೆಗೆ ನೀವು ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ತೊಗೊಂಡು ನೋಡಿ ಈ ರೀತಿ ನೀವು ಹಾಕಬೇಕಾಗತ್ತೆ. ಶಮಿ ಎಲೆಗಳನ್ನ ನೋಡಿ ಈ ರೀತಿ ತುಂಬಬೇಕಾಗತ್ತೆ. ಕೊಬ್ಬರಿ ಬಟ್ಲದ ಒಳಗಡೆಗೆ ಬೆಲ್ಲನ ಹಾಕಬೇಕಾಗುತ್ತೆ. ಆಮೇಲೆ ನೀವು ಈ ಬೆಲ್ಲದ ಮೇಲೆ ನೀವು ಈ ಶಮಿ ಪತ್ರೆನ ನೀವು ಹಾಕಬೇಕಾಗುತ್ತೆ. ಇಷ್ಟನ್ನು ನೀವು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋ ಅಂಥ ಕುಲದೇವರಿಗೆ ನೀವು ಬೇಡ್ಕೊಬೇಕಾಗುತ್ತೆ. ಮತ್ತು ನಿಮ್ಮ ಇಷ್ಟ ದೇವರಾಗಿರುವಂಥ ಗುರುರಾಯರನ್ನು ಅಥವಾ ನಿಮ್ಮ ಕುಲದೇವರು ಮತ್ತು ನಿಮ್ಮ ಇಷ್ಟ ದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಗಣೇಶಂದು ನೀವು ಪ್ರಾರ್ಥನೆ ಮಾಡಿ ನೀವು ಕೇಳ್ಕೊಬೇಕು. ಗಣೇಶನಿಗೆ ಕೊಬ್ಬರಿ ಮತ್ತು ಬೆಲ್ಲ, ಶಮಿ ಪತ್ರೆ ಅಂದರೆ ತುಂಬ ಇಷ್ಟ. ಅಂಥ ಗಣೇಶನ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದು ನಮ್ಮ ಮನೆಯಲ್ಲಿ ಜಗಳ ಜಾಸ್ತಿ ಆಗ್ತಾಯಿದೆ, ಮನಸ್ತಾಪಗಳು ಜಾಸ್ತಿ ಆಗ್ತಿದೆ, ಎಲ್ಲೋದ್ರೂ ನಮಗೆ ನೆಮ್ಮದಿ ಅನ್ನೋದಿಲ್ಲ. ನಾವೇನು ಮಾಡಿದ್ರು ಗ್ರಹಗತಿಗಳು ಸರಿ ಇಲ್ದಿರೋ ಟೈಮ್ಗಳಲ್ಲಿ ಈ ಜಗಳ ಅನ್ನೋದು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಎಷ್ಟೊಂದು ಗಂಡ ಹೆಂಡ್ತಿ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಕೊಲೆ ಮಾಡೋ ಮಟ್ಟಕ್ಕೂ ಹೋಗ್ತಾ ಇದ್ದಾರೆ. ಯಾಕಂದರೆ ಆ ರೀತಿ ಜಗಳ ಆಡ್ತಾ ಇರ್ತಾರೆ. ಅವ್ರಿಗೇನು ಜಗಳ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ಸಂದರ್ಭಗಳು, ಆ ಸಮಯಗಳು ಆ ರೀತಿ ನಮಗೆ ಕೆಟ್ಟದಾದಾಗ ಆ ರೀತಿ ಮನೆಗಳಲ್ಲಿ ಜಗಳ ಆಗ್ತಾ ಇರುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತ ಅಂದಾಗ, ಗ್ರಹಗತಿಗಳು ಶಾಂತ ಆಗೋದಕ್ಕೆ ನಾವು ಈ ಪುಟ್ಟ ಉಪಾಯಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಅಂದ್ಕೊಂಡಿರ್ಬೋದು, ಇದೆಲ್ಲ ನೀವು ಅಂದ್ಕೊಂಡಿರೋ ಥರ ಇದು ಯಂತ್ರ ಮಂತ್ರ ತಂತ್ರ ಥರ ಅಲ್ಲ. ಇದು ಒಂದು ನಮಗೆ ದೇವರು ಯಾವುದಾದ್ರೂ ಒಂದು ಪೂಜಾ ವ್ರತಗಳನ್ನ ನಮಗೆ ಮಾಡೋಕ್ಕಾಗಲಿದ್ದಾಗ ಈ ಪುಟ್ಟ ಉಪಾಯಗಳನ್ನ, ಅಂದರೆ ನಾವು ಈ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಅದನ್ನು ನಾವು ಉಪಯೋಗಿಸ್ಕೊಂಡು ಆ ದೇವರುಗಳಿಗೆ ನಾವು ಶಾಂತಿ ಮಾಡೋದ್ರಿಂದ, ಅಥವಾ ಅದನ್ನು ನಾವು ನೈವೇದ್ಯವಾಗಿ ಅಥವಾ ಒಂದು ಪೂಜೆ ಪುನಸ್ಕಾರವಾಗಿ, ಅಭಿಷೇಕವಾಗಿ, ಅಥವಾ ಈ ರೀತಿ ನಾವೆಲ್ಲ ಮಾಡಿದಾಗ ಆ ಗ್ರಹಗತಿಗಳು ಶಾಂತಿ ಆಗುತ್ತೆ. ಆವಾಗ ನಮಗೆ ಜಗಳ ಆಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಪ್ರತಿಯೊಂದು ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಶನಿಗೆ ಸಂಬಂಧಪಟ್ಟಿದ್ದು ಮನೆಗಳಲ್ಲಿ ಸಾತಿ ಏನಾದರೂ ಸ್ಟಾರ್ಟ್ ಆಗಿದ್ರೆ, ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಜೀವನದಲ್ಲಿ ಸಾತಿಗಳೇನಾದರೂ ನಡೆಯೋಂಥ ಸಂದರ್ಭಗಳಲ್ಲಿ
ಮನೆಗಳಲ್ಲಿ ತುಂಬ ಜಗಳ ಆಗುತ್ತೆ. ಆಮೇಲೆ ಮಕ್ಳ ನಡುವೆನೇ ಜಗಳ ಆಗ್ತಾ ಇರುತ್ತೆ. ಒಬ್ಬ ಮಗನ ಕಂಡ್ರೆ ಇನ್ನೊಬ್ಬ ಮಗಂಗೆ ಆಗ್ತಾ ಇರಲ್ಲ. ಅಕ್ಕ ತಂಗಿದಿರು ಚೆನ್ನಾಗೇ ಇರ್ತಾರೆ. ಒಬ್ಬರು ಅಕ್ಕ ತಂಗಿದಿರು ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇರಲ್ಲ. ಜಮೀನು ವಿಷಯಕ್ಕೆ ಜಗಳ ಆಡ್ತಾ ಇರ್ತೀರಾ, ಅಥವಾ ಮನೆ ವಿಷಯಕ್ಕೆ ಜಗಳ ಆಡ್ತಾ ಇರ್ತೀರಾ, ಅಥವಾ ದುಡ್ಡು ಕಾಸಿನ ವಿಷಯಕ್ಕೆ ಜಗಳ ಆಡ್ತಾ ಇರ್ಬೋದು. ಪ್ರತಿಯೊಂದು ಜಗಳಗಳಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ನಾವು ಈ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಶಮಿ ಪತ್ರನ ನಾವು ತೊಗೊಂಡೋಗಿ ಇದನ್ನು ನೀವು ದೇವ್ರ ಹತ್ರ ಪೂಜೆ ಮಾಡಿ ಸಂಕಲ್ಪ ಮಾಡಿ ಪ್ರತಿಯೊಂದು ಕೇಳ್ಕೊಂಡಾದಮೇಲೆ ನೀವು ನಿಮ್ಮ ಮನೆಯ ಸುತ್ತಮುತ್ತ ಅಂದರೆ ನಿಮ್ಮ ಮನೆ ಮುಂದೆ ಎಲ್ಲಾದರೂ ಜಾಗ ಇದ್ದರೆ ಆ ಜಾಗದಲ್ಲಿ ನೀವು ಸ್ವಲ್ಪ ಹಳ್ಳನ ತೋಡ್ಬಿಟ್ಟು ಅಲ್ಲಿ ನಿಮ್ಮ ಮನೆ ಮುಂದೆ ನೀವು ಇದನ್ನು ಊದ್ಬಿಡ್ಬೇಕಾಗುತ್ತೆ. ಊದಿದಾಗ ನಿಮ್ಮ ಮನೆ ಮುಂದೆ ಇರೋಂಥ ನೆಗೆಟಿವ್ ಥಾಟ್ಸು, ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದು, ಅದ್ರ ಪ್ರಭಾವದಿಂದ ನಿಮಗೆ ಜಗಳ ಆಗ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ. ಅಥವಾ ಗ್ರಹಗಳಿಂದ ನಿಮಗೇನಾದರೂ ಜಗಳ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ನಿಮಗೆ ಸ್ಥಾನಗಳು ರಾಶಿಗಳಲ್ಲಿ ಒಂದೊಂದು ಟೈಮ್ಗಳಲ್ಲಿ ಗ್ರಹಗತಿಗಳು ಒಂದು ರಾಶಿಗೆ ತುಂಬ ಪವರ್ಫುಲ್ ಇರುತ್ತೆ, ಒಂದು ರಾಶಿಗೆ ತುಂಬ ಅನಾನುಕೂಲ ಇರುತ್ತೆ. ಅಂಥ ಟೈಮ್ಗಳಲ್ಲಿ ಅದನ್ನು ನಾವು ಪ್ಲಸ್ ಆ್ಯಂಡ್ ಮೈನಸ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾವು ಉಪಾಯನ ನಾವು ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಉಪಾಯನ ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೆ ಮುಂದೆ ಜಾಗಗಳಿಲ್ಲ ಅಂದರೆ ನೀವೇನಾದರೂ ನಿಮ್ಮ ಮನೆ ಮುಂದೆ ತುಳಸಿ ಪಾಟ್ ಅಂದರೆ ತುಳಸಿ ಗಿಡಗಳೇನಾದರೂ ಹಾಕಿದರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳೇನಾದರೂ ಊರಿದ್ರೆ ಆ ಪಾಟ್ ಒಳಗಡೆಗೆ ನೀವು ಈ ಕೊಬ್ಬರಿ ಮತ್ತು ಬೆಲ್ಲದ ಶಮಿ ಪತ್ರನ ನೀವು ಅದಕ್ಕೆ ಹಾಕಿ ಮುಚ್ಬೋದು. ಅಂದರೆ ನಿಮ್ಮ ಮನೇಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ಇದು ನಿಮ್ಮ ಮನೆ ಸರೌಂಡಿಂಗಲ್ಲೇ ನೀವು ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ನಕಾರಾತ್ಮಕ ಶಕ್ತಿಗಳಿದ್ದರೆ, ಅಥವಾ ನಿಮಗೆ ಮಾಟ ಮಂತ್ರ ಮಾಡಿಸಿ ನಿಮ್ಮ ಮನೆ ಸುತ್ತಮುತ್ತ ಯಾರಾದರೂ ಏನಾದರೂ ಮಾಡಿಸಿ ಅದನ್ನು ತಂದಾಕಿದ್ರೂ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಯಾವಾಗ ಮಾಡಬೇಕು ಅಂತ ಅಂದರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ, ಅಥವಾ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಹೊತ್ತೇ ಮಾಡ್ಬೋದು, ಇಲ್ಲ ಸಂಜೆ ಹೊತ್ತು ಮಾಡ್ತೀನಿ ಅಂದರೆ ಸಂಜೆ ಹೊತ್ತೇ ಮಾಡ್ಬೋದು. ಆದರೆ ರಾತ್ರಿಗಿಂತ ಮುಂಚೆ ಮಾಡಿಬಿಡ್ಬೇಕಾಗುತ್ತೆ. ಅಂದರೆ ಮುಟ್ಟ ಸಂಜೆ ಹೊತ್ತು ಅಂತಾರಲ್ಲ, ಒಂದು 6 ಗಂಟೆ ಒಳಗಡೆ ನೀವು ಇದನ್ನು ಮಾಡಿಬಿಟ್ಟು ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಇದನ್ನು ನೀವು ನಿಮ್ಮ ಮನೆ ಸುತ್ತಮುತ್ತ ಊರಿದ್ರೆ ಸಾಕು. ಈ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದರೆ, ನೋಡಿ, ನಮಗೆ ಯಾವುದೋ ಒಂದರಿಂದ ಯಾವುದೋ ಒಂದು ಪೂಜೆ ಪುನಸ್ಕಾರ ಅಂತ ಹೋದಾಗ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಕೇಳ್ತಾರೆ. ಆ ಹೋಮ ಮಾಡಿಸಿ, ಈ ಹೋಮ ಮಾಡಿಸಿ, ಮತ್ತು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ ಸುಮಾರು ಜನ ಕೇಳ್ತಾರೆ. ಆದರೆ ಎಲ್ಲರೂ ಕೇಳ್ತಾರೆ ಅಂತ ನಾನು ಹೇಳಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಸುಮಾರು ದೇವಸ್ಥಾನಗಳಿಗೆ ಹೋಗ್ತೀನಲ್ಲ, ಅಲ್ಲೆಲ್ಲ ಜಾಸ್ತಿ ದುಡ್ಡುಗಳ್ನ ಕೇಳ್ತಾ ಇರ್ತಾರೆ. ಅಂಥ ಟೈಮ್ಗಳಲ್ಲಿ ಅವರು ತುಂಬ ನೊಂದ್ಕೊತಾ ಇರ್ತಾರೆ. ಅಂಥವ್ರು ಇಂತಿಂಥ ಸಣ್ಣ ಚಿಕ್ಕ ಪುಟ್ಟ ಉಪಾಯಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ವಿಡಿಯೋ ನೋಡುವಾಗ ಲೈಕ್ ಕೊಡಿ. ಯಾಕಂದರೆ ನೀವು ಒಂದು ಲೈಕನ್ನು ಕೊಟ್ಟಾಗ ನನಗೆ ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ಆಮೇಲೆ ನೀವು ಹೊಸ್ದಾಗಿ ದಯವಿಟ್ಟು ಯಾರೇ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.